ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಮೈಸೂರು ಜಿಲ್ಲೆಯಲ್ಲಿ ಹುಲಿ ಪ್ರತ್ಯಕ್ಷವಾಗಿದ್ದ ಪ್ರಕರಣ ಹುಣಸೂರು ತಾಲೂಕು ಹೈರಿಗೆ ಗ್ರಾಮದ ಬಳಿ ಮತ್ತೆ ಹುಲಿ ಕಾಣಿಸಿಕೊಂಡಿದ್ದು ಕೂಂಬಿಂಗ್ ಕಾರ್ಯಾಚರಣೆ ಆರಂಭವಾಗಿದೆ. ಗ್ರಾಮದ ತಮ್ಮೇಗೌಡರ ಜಮೀನಿನಲ್ಲಿ ಹುಲಿ ಕಾಣಿಸಿಕೊಂಡಿತ್ತು. ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದಾಗ ಕಾಡಿಗೆ ವಾಪಸ್ಸಾಗಿದ್ದ ಭಾರೀ ಗಾತ್ರದ ಹುಲಿ ಇದೀಗ ಮತ್ತೆ ಹೈರಿಗೆ ಗ್ರಾಮದಲ್ಲಿ ಪ್ರತ್ಯಕ್ಷವಾಗಿದೆ. ಹುಲಿ ಕಾರ್ಯಾಚರಣೆಗೆ ಸಾಕಾನೆಗಳ ಬಳಕೆ ಮಾಡಲಾಗಿದ್ದು ಹೈರಿಗೆ ಗ್ರಾಮಕ್ಕೆ ಭೀಮಾ ಹಾಗೂ ಜೂನಿಯರ್ ಅಬಿ ಆನೆಗಳು ಬಂದಿವೆ. ಆರ್ಎಫ್ಒ ನಂದಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು ಕಾರ್ಯಾಚರಣೆಯಲ್ಲಿ 25ಕ್ಕೂ ಹೆಚ್ಚು ಸಿಬ್ಬಂದಿ ಭಾಗಿಯಾಗಿದ್ದಾರೆ. ಹೈರಿಗೆ ಗ್ರಾಮದ ಕೆರೆ ಭಾಗದ ಜಮೀನು ಮುತ್ತುರಾಯ ಹೊಸಹಳ್ಳಿ ಅರಣ್ಯ ಪ್ರದೇಶದ ಬಳಿ ಕೂಂಬಿಂಗ್ ಮಾಡಲಾಗುತ್ತಿದ್ದು ಕೆರೆತೋಟ ಜಮೀನುಗಳಿಗೆ ಹೋಗುವಾಗ ಎಚ್ಚರಿಕೆಯಿಂದಿರಲು ಅರಣ್ಯ ಇಲಾಖೆ ಮನವಿ ಮಾಡಿದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ಅವಕಾಶ ನೀಡಿರುವ ಹಿನ್ನೆಲೆ ಅಧಿಕಾರಿಗಳ ನಡೆಗೆ ಪರಿಸರವಾದಿ ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಸಿನಿಮಾ ಚಿತ್ರೀಕರಣಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಅವಕಾಶ ನೀಡಲಾಗಿದ್ದು ವನ್ಯಜೀವಿ ಸೂಕ್ಷ್ಮ ಪ್ರದೇಶದಲ್ಲಿ ಸಾರ್ವಜನಿಕ ವಾಹನಗಳಿಗೆ ನಿಷೇಧವಿದ್ದರೂ ನಿಯಮ ಉಲ್ಲಂಘನೆ ಮಾಡಿ ಕೇರಳ ರಾಜ್ಯದ ವಾಹನಗಳ ಬಿಟ್ಟು ಸಿನಿಮಾ ಶೂಟಿಂಗ್ ಮಾಡಲು ಅನುಮತಿ ಕೊಟ್ಟಿರುವ ಅರಣ್ಯ ಇಲಾಖೆ ವಿರುದ್ಧ ಪರಿಸರವಾದಿ ಜೋಸೆಫ್ ಹೂವರ್ ಅಸಮಾಧಾನ ಹೊರಹಾಕಿದ್ದಾರೆ. ಎಲ್ಲರೂ ಸೇರಿ ಬಂದೀಪುರನ ಕಾಪಾಡೋಕ್ಕೆ ಒಂದು ಪ್ರತಿಭಟನೆ ಮಾಡ್ತಿದ್ದಾರೆ. ಮೈಸೂರೊಳಗಾಗಿದೆ, ಚಾಮರಾಜನಗರ ಒಳಗಾಗಿದೆ, ಮತ್ತು ಗುಂಡ್ಲುಪೇಟೆ ಒಳಗಾಗಿದೆ, ಮತ್ತು ಬಂದೀಪುರ NH76 ಹತ್ರನೂ ಮೊನ್ನೆ ಭಾನುವಾರ ಎಲ್ಲರೂ ಪ್ರತಿಭಟನೆ ಮಾಡಿ ನಮ್ಮ ಬಂದೀಪುರನ ಉಳಿಸಿ ಅಂದ್ಬಿಟ್ಟು ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದ್ದಾರೆ. ಈಗ ನೋಡಿದ್ರೆ ದಿಢೀರಾಗಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಗೋಪಾಲಸ್ವಾಮಿ ಬೆಟ್ಟದೊಳಗೆ ಒಂದು ಫಿಲ್ಮ್ ಶೂಟಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಒಂದು ಕಡೆ ಇವರು ಇದು ಕೋರ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟು ಇನ್ವೈಲೇಟ್ ಏರಿಯಾ, ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಬಾರ್ದು ಹಾಗೆ ಅಂದ್ಬಿಟ್ಟು ಇದು ಮಾಡಿದಾಗ ಈ ಬಂದೀಪುರ ಟ್ರಾಫಿಕ್ ಬ್ಯಾನ್ ಇದು ಮಾಡೋಕ್ಕೆ ಅಂದ್ಬಿಟ್ಟು ಪ್ರಯತ್ನ ಮಾಡಬೇಕಾದ್ರೆ ಇವ್ರು ಯಾಕೆ ಹೋಗಿ ಇಂಥ ಒಂದು ಫಿಲ್ಮ್ ಕ್ರೂಗೆ ಜಾಗ ಕೊಟ್ಟಿದ್ದಾರೆ, ಒಪ್ಪಿಗೆ ಹಾಕಿ ಕೊಟ್ಟಿದ್ದಾರೆ? ಇದನ್ನು ಜನ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಕಡೆ ಕಾಡು ಉಳಿಸ್ಬೇಕಂತಿದೆ, ಇನ್ನೊಂದು ಕಡೆ ಕಾಡು ನಾಶ ಮಾಡಬೇಕಂದ್ಬಿಟ್ಟು ದಾರಿ ತೋರಿಸ್ತಿದ್ಯಾ? ಈಗ ಅಲ್ಲಿರೋ ಜನ ರೈತರು ಕೇಳಿದವರು ಒಳ್ಳೆ ಪ್ರಶ್ನೆನೇ. ಈಗ ನಮ್ಮ ಊರ ಜನಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಮಗೆ ಎಷ್ಟೋ ರೆಸ್ಟ್ರಿಕ್ಷನ್ಗಳಿದೆ. GS ಬೆಟ್ಟ, ಗೋಪಾಲಸ್ವಾಮಿ ಬೆಟ್ಟ ದೇವಸ್ಥಾನ ನೋಡಬೇಕಂದ್ರೆ, ಆದರೆ ಇಂಥವ್ರಿಗೆಲ್ಲ ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟು ಫಿಲ್ಮ್ ಶೂಟಿಂಗ್ ಮಾಡೋಕ್ಕೂ ಅಂದ್ಬಿಟ್ಟು ಒಂದು ಇದು ಧ್ವನಿ ಬಂದಿದೆ. ಈಗ ಇನ್ನೊಂದು ಕಡೆ ನೀವು ನೋಡಿದ್ರೆ ಇವರು ನಮ್ಮ ಜನರಲ್ಲಿ ಅಲ್ಲಿರೋ ರೈತರು ಇರಲಿ, ಆ ಕಡೆ ಕಮ್ಯುನಿಟೀಸ್ ಇರಲ್ಲ, ದೇವಸ್ಥಾನಕ್ಕೆ ಪೂಜೆ ಮಾಡೋಕ್ಕೆ ಎಲ್ಲರೂ ಹೋದರೆ ನೀವು ಇಷ್ಟೇ ಟೈಮಿಗೆ ಬರಬೇಕು, ಇಷ್ಟೇ ಜನ ಓಡಾಡಬೇಕು ಅಂದ್ಬಿಟ್ಟು ಅದಕ್ಕೆಲ್ಲ ರೆಸ್ಟ್ರಿಕ್ಷನ್ ಮಾಡ್ತಾರೆ. ಸೊ ಇದೆಲ್ಲ ಇದ್ದಾಗ ಹೇಗೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ? ಫಿಲ್ಮ್ ಶೂಟಿಂಗು ಬೇಕಾ ನಮಗೆ ಬಂದೀಪುರೊಳಗೆ? ನಮ್ಗೆ ಬಂದೀಪುರ್ಗೆ ಈ ದುಡ್ಡು ಬೇಕಾ? ಫಿಲ್ಮ್ ಶೂಟಿಂಗ್ ಪರ್ಮಿಷನ್ ಕೊಟ್ಟ ದುಡ್ಡು ತೊಗೊಂಡು ಏನಾದ್ರು ಮಾಡೋಕ್ಕಿದ್ದೆ ನಮಗೆ ಬೇಕಾರೋದು ನಮ್ಮ ಬಂದೀಪುರ ಬಯೋಡೈವರ್ಸಿಟಿ ಉಳಿಬೇಕು. ಮುಖ್ಯಮಂತ್ರಿ ಕ್ಷೇತ್ರದಲ್ಲೇ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದ್ದು ಟಿ ನರಸೀಪುರ ವಾರ್ಡ್ ನಂಬರ್ 12ರ ಜನರ ಗೋಳು ಕೇಳೋರು ಯಾರು ಎನ್ನುವಂತಾಗಿದೆ. ಇವರು ಹೇಳಿಕೊಳ್ಳೋದಕ್ಕೆ ಪಟ್ಟಣ ಪ್ರದೇಶದ ನಿವಾಸಿಗಳು, ಆದರೆ ಮೂಲಭೂತ ಸೌಕರ್ಯವಿಲ್ಲದೆ ಪರದಾಡುತ್ತಿದ್ದಾರೆ. ರಸ್ತೆ, ಒಳಚರಂಡಿ, ಕುಡಿಯುವ ನೀರು, ಸ್ವಚ್ಛತೆ ಇದೆಲ್ಲವೂ ಕೂಡ ಇವರಿಗೆ ಮರೀಚಿಕೆಯಾಗಿದೆ. ಹೌದು, ಇದೆಲ್ಲವೂ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಸ್ವಕ್ಷೇತ್ರ ವರುಣ ವ್ಯಾಪ್ತಿಗೆ ಬರುವ ಟಿ ನರಸೀಪುರ ಪುರಸಭೆಯು ವಾರ್ಡ್ ನಂಬರ್ 12ರ ವಿದ್ಯಾನಗರ ನಿವಾಸಿಗಳ ಗೂಳು. ಮನೆ ಕಟ್ಟಿ
10 ವರ್ಷ ಕಳೆದರೂ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಪರಿತಪ್ಪಿಸುತ್ತಿದ್ದಾರೆ. ಸರಿಯಾದ ರಸ್ತೆಯೂ ಇಲ್ಲ. ಅಲ್ಲಲ್ಲೇ ನಿಂತ ಚರಂಡಿ ನೀರು, ಬೇಲಿಯಂತೆ ಬೆಳೆದು ನಿಂತ ಗಿಡಗಂಟಿಗಳು, ರಾತ್ರಿಯಾದರೆ ಸಾಕು ಸೊಳ್ಳೆಕಾಟ, ಸಾಂಕ್ರಾಮಿಕ ರೋಗದ ಭೀತಿ ಎದುರಿಸುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ಮನವಿ ಮಾಡಿದರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಮಾತ್ರ ಕ್ಯಾರೆ ಎಂದಿಲ್ಲ. ಇದೀಗ ರೊಚ್ಚಿಗೆದ್ದಿರುವಂತಹ ವಿದ್ಯಾನಗರ ನಿವಾಸಿಗಳು ಇಲ್ಲಿಯವರೆಗೂ ತಾಳ್ಮೆಯಿಂದ ಮೂಲಭೂತ ಸೌಕರ್ಯಕ್ಕೆ ಮನವಿ ಮಾಡಿದ್ದೇವೆ. ಶೀಘ್ರದಲ್ಲಿ ಸೌಲಭ್ಯ ಒದಗಿಸದಿದ್ದರೆ ಪುರಸಭೆ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವುದಾಗಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಹೋಗ್ಲಿ, ಈಗ ಒಂದು ಪವರ್ ಐತೆ. ಒಂದು 100 ಸತಿ ಹೇಳಿದೆ. ಆಮೇಲೆ ಪೇಪರ್ ಇಸ್ಕೊಳ್ಳೋದು ಬರೋದು. ಮಾದೇವನವ್ರು ನಾವು, ನನಗೆ ಹಾವು ಕಚ್ಚಿರುತ್ತದೆ, ಹೋಗಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ದೀನಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ. ರೋಡ್ ಸರಿ ಇಲ್ಲ, ಬೀದಿ ದೀಪ ಇಲ್ಲ, ರಸ್ತೆ ಇಲ್ಲ, UGD ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ವಾರ್ಡ್ ನಂಬರ್ 12ರ ವಸಂತ ಕುಮಾರಿ ಮತ್ತು ಶ್ರೀಕಂಠ ಸ್ವಾಮಿಯವರ ಅಲ್ಲಿ ಮತದಾರರ ಒಂದು ನೊಂದ ಜೀವಗಳ ಒಂದು ವಿಚಾರದ ಬಗ್ಗೆ ಈ ಮೂಲಕ ನಿಮಗೆ ತಿಳಿಯಪಡಿಸೋದೇನೆಂದರೆ, ಇಲ್ಲಿನ ವಾಸಿಗಳು ಮನೆ ಕಟ್ಟಿ ಸುಮಾರು 16 ವರ್ಷಗಳಿಂದ ವಾಸವಾಗಿದ್ದು, ಅವರಿಗೆ ನೀರಿನ ವ್ಯವಸ್ಥೆ ಮತ್ತು ಮೂಲ ಸೌಕರ್ಯ ಯಾವುದೂ ಸಹ ಇದುವರೆಗೂ ಇಲ್ಲಿ ತಲುಪಿಲ್ಲ. ಇವರು ಸಾಮಾಜಿಕವಾಗಿ ಇವತ್ತು ಈ ದೇಶದಲ್ಲಿ ಮೂಲ ಸೌಕರ್ಯಕ್ಕೆ ಏನು ಸವಲತ್ತುಗಳನ್ನು ಒದಗಿಸ್ಬೇಕು, ಆ ಸವಲತ್ತು ಇಲ್ಲಿರ್ತಕ್ಕಂಥ ವಾಸಿಗಳಿಗೆ ಯಾವುದೂ ಇಲ್ಲ. ಇವತ್ತು ಕಂದಾಯ ವಸೂಲಿ ವಿಚಾರದಲ್ಲಿ ಮಾತ್ರ ಪುರಸಭೆಯವರು ಮತ್ತು ಸಂಬಂಧಪಟ್ಟಂಥ ಏನು ಮೆಂಬರ್ಗಳಿದ್ದಾರೆ, ಇವರು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಇಲ್ಲಿ ವಾಸಿಗಳಿಗೆ ಏನು ಅನುಕೂಲಗಳನ್ನು ಇವ್ರು ಯಾರೂ ಅದನ್ನು ಗಮನಿಸ್ತಾ ಇಲ್ಲ. ದಯಮಾಡಿ ಇಲ್ಲಿ ಅವರು 1-2 ಮಾಡಿದಂಥ ವಿಚಾರಗಳು ಸಹ ಇವತ್ತಿನ ದಿವಸ ಮಕ್ಕಳುಗಳು ಮರಿಗಳಿಗೆಲ್ಲ ಪೂರ್ತಿ ಮನೆಯಲ್ಲಿ ಬಾಣ್ತಿರಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ಈ ಬಂದಂಥ ಬಚ್ಚಲು ನೀರು ಅವೆಲ್ಲ ಕೂತು ಹರಿದು ಆ ಮಕ್ಕಳುಗಳೆಲ್ಲ ಇವತ್ತು ಸಹ ರೋಗ ಪೀಡಿತರಾಗಿ ಹಾಸ್ಪಿಟ್ಲಿಗೆ ಅಲ್ಲಿಗೆ ಸುತ್ತಾಡೋಂಥ ಪರಿಸ್ಥಿತಿ ಉಲ್ಬಣ ಆಗಿದೆ. ಇದನ್ನು ಇಲ್ಲಿ ವಾಸಿಗಳು ಅವರ ಕಷ್ಟ ಸುಖಗಳನ್ನ ಮೌಖಿಕವಾಗಿ ಪುರಸಭೆಗೆ ಹೋಗಿ ಮುಖ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧ್ಯಕ್ಷರವರ ಊರುಗೂಡಿಕೊಂಡು ಹೋಗಿ ಹೇಳಿದ್ರು ಸಹ ಆ ವಿಚಾರನ ಅವರು ಗಣನೆಗೆ ಎಷ್ಟು ಮಟ್ಟ ತಗೊಂಡಿದ್ದಾರೋ ನಮಗೆ ಗೊತ್ತಿಲ್ಲ. ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗ್ತಾ ಇದೆ. ಇಲ್ಲಿ ವಾಸಿಗಳೆಲ್ಲ ಒಂದು ನಿರ್ಣಯ ಮಾಡಿದ್ದಾರೆ, ಇದೇ ರೀತಿ ಮುಂದುವರೆದು ಈ ನಮ್ಮ ಕಷ್ಟ ಸುಖಗಳನ್ನ ಬಂದವರು ಕೇಳಿ ಇಲ್ಲಿ ಡ್ರೈನೇಜು ಮತ್ತೊಂದು ಮೂಲಸೌಕರ್ಯಗಳನ್ನ ಕಲ್ಪಿಸಿಕೊಡೋದ್ರೆ ಅವರು ವಿಫಲವಾದರೆ ಮುಂದಿನ ದಿನಗಳಲ್ಲಿ ಪುರಸಭೆ ವ್ಯಾಪ್ತಿಗೆ ನಾವೇನು ಇದ್ದೀವಿ, ಕಂದಾಯ ಕಟ್ತಾ ಇದ್ದೀವಿ, ಅಲ್ಲಿ ಬಂದು ನಾವು ಧರಣಿ ಹಮ್ಮಿಕೋಬೇಕಾದಂಥ ಪರಿಸ್ಥಿತಿನ ತಾವೇ ನಿರ್ಮಾಣ ಮಾಡ್ಕೊತಿದ್ರಿ. ಜೊತೆಗೆ ನಮಗೇನು ಇವತ್ತಿನ ಸಹ ಒಂದು ಖುಷಿ ಇತ್ತು ಅಂತಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ವರ್ಣಕ್ಕೆ ಸಂಬಂಧಪಟ್ಟಂಥವರು ಸಿದ್ದರಾಮಯ್ಯನವರು ಅವರು ಇವತ್ತಿನ ಸಹ ಈ ಒಂದು ಕ್ಷೇತ್ರನ ಇಂಪ್ರೂವ್ ಮಾಡಿ ಮೂಲ ಸೌಕರ್ಯ ಇಲ್ಲದೆ ಇದ್ದಂಥ ಜಾಗದಲ್ಲಿ ನಾವು ವಾಸಿಯಾಗಿದ್ದೀವಲ್ಲ, ಇದು ನಮಗೆ ಭಾಳ ನಾಚಿಕೆ ಆಗ್ತಾಯಿದೆ. ಯಾಕೆ ಅಂತಂದರೆ ಅವರ ಮಗ ಯತೀಂದ್ರ ಅವರು ಸುಮಾರು ಬಾರಿ ಹೇಳಿದ್ದೀವಿ ಅಂತಂದ್ಬಿಟ್ಟು ಇದೇ ಶ್ರೀಕಂಠ ಸ್ವಾಮಿ ಈಗ ತಾನೇ ವಿಷಯ ತಿಳಿಸೋರು ಫೋನ್ ಮಾಡಿದಾಗ ಅವರು ಸಹ ಇದ್ರ ಕಡೆ ಗಮನ ಹರಿಸಿ ಇಲ್ಲಿ ಇರ್ತಕ್ಕಂಥ ಜನತೆಗೆ ಮೂಲ ಸೌಕರ್ಯನ ಒದಗಿಸ್ಕೊಡ್ಬೇಕು ಅಂತೇಳಿ ಮಗದೊಮ್ಮೆ ಅವ್ರಿಗೆ ನಾನು ಒತ್ತಾಯ ಮಾಡ್ತೀನಿ ಈ ಸಾರ್ವಜನಿಕರ ಪರವಾಗಿ. ಈ ಕಷ್ಟ ಸುಖಗಳನ್ನ ರೋಡು ಯಾವುದೂ ಸರಿ ಇಲ್ಲ ಇಲ್ಲಿ. ನಾನು ಸಿದ್ದರಾಮಯ್ಯವ್ರಿಗೆ ಹೇಳಿದ್ದೀನಿ, ಯತೀಂದ್ರ ಅವ್ರಿಗೂ ಹೇಳಿದ್ದೀನಿ, ಯಾರು ಮಾಡ್ತಾರೆ ಅಂತ ಹೇಳಿದ್ದಾರೆ. ತೊಂದರೆ ಇದೆ, ರೆಡಿ ಮಾಡಿಸ್ಕೊಡಿ. ಇಲ್ಲ, ನೀರಿಲ್ಲ, ಮತ್ತೆ ಏನು ಸೌಕರ್ಯ ಇಲ್ಲ, ರೋಡ್ ಇಲ್ಲ. ಸೊಳ್ಳೆ ಪರಿಸ್ಥಿತಿ, ಸೊಳ್ಳೆ ಕಚ್ಚಿ ಮಕ್ಕಳಿಗೆಲ್ಲ ರೋಗ ಬರ್ತಾ ಇದೆ. ಇಲ್ಲ, ನಮಗೆ
ಸರಿಯಾದ ಮೂಲಭೂತ ಸೌಕರ್ಯನೇ ಇಲ್ಲ. ಸುಮಾರು ಇಲ್ಲಿ ಲೈಟ್ಗಳಿರಲ್ಲ ಸಾಯಂಕಾಲ ಟೈಮು. ಈ ರೀತಿ ತುಂಬ ತೊಂದರೆಗಳಾಗಿದೆ. ಹಾವು ಜಲಚರ ಪ್ರದೇಶಗಳಿದೆ, ಆದ್ದರಿಂದ ಇದು ತುಂಬ ಹಾವು ಹಲ್ಲಿಗಳು ತುಂಬ ಕಾಟ ಇದೆ. ಸ್ವಲ್ಪ ಗಲ್ಲಿ ಮತ್ತು ನಮಗೆ ಮೇನ್ ರೋಡ್ ಆಗೋಂಥದ್ದನ್ನ ಒಂದು ಅನುಕೂಲ ಮಾಡಿಕೊಡಿ. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು ಆಯಿಲ್ಗಳನ್ನ ಬಳಸಿ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಾ? ಕಾಸು ಹಾಳು ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಗ್ಯಾಸ್ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಚಾಮರಾಜನಗರದಲ್ಲಿ ನಡು ರಸ್ತೆಯಲ್ಲಿ ಸೌದೆ ಒಲೆ ಹೊತ್ತಿಸಿ ಕೇಂದ್ರ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ದರ ಏರಿಕೆ ಖಂಡಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿದರು. ನಗರದ ಚಾಮರಾಜೇಶ್ವರ ದೇಗುಲ ಮುಂಭಾಗದಿಂದ ಖಾಲಿ ಸಿಲಿಂಡರ್, ಹಳೆ ಸೈಕಲ್ ಹಿಡಿದು ಭುವನೇಶ್ವರಿ ವೃತ್ತದ ತನಕ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ನಡು ರಸ್ತೆಯಲ್ಲಿ ಸೌದೆ ಒಲೆ ಹೊತ್ತಿಸಿ ಆಕ್ರೋಶ ಹೊರಹಾಕಿದರು. ಪ್ರಧಾನಿ ಮೋದಿ ವಿರುದ್ಧ ಪ್ಲೇ ಕಾರ್ಡ್ ಹಿಡಿದು ಸಿಲಿಂಡರ್, ಇಂಧನ ಬೆಲೆ ಏರಿಕೆ ಖಂಡಿಸಿ ಘೋಷಣೆ ಕೂಗಿದ್ರು. HD ಕೋಟೆ ತಾಲೂಕಿನ ಮೊತ್ತ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಸವೇಶ್ವರ ಸ್ವಾಮಿಯ ಕೊಂಡೋತ್ಸವ ಅದ್ಧೂರಿಯಾಗಿ ನೆರವೇರಿತು. ಕೊಂಡೋತ್ಸವದ ಹಿನ್ನೆಲೆ ಸೋಮವಾರ ರಾತ್ರಿ ದೇವಸ್ಥಾನದ ಮುಂಭಾಗ ಮೊತ್ತ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ಭಕ್ತ ಮಂಡಳಿ ವತಿಯಿಂದ ಶನಿ ಪ್ರಭಾವ ಅಥವಾ ರಾಜ ವಿಕ್ರಮ ಎಂಬ ಪೌರಾಣಿಕ ನಾಟಕವನ್ನ ಏರ್ಪಡಿಸಲಾಗಿತ್ತು. ಇಂದು ಮುಂಜಾನೆಯಿಂದಲೇ ಗಂಗಾ ಪೂಜೆ ಮಾಡಿ ಸತ್ತಿಗೆ ಸೂರಿಪಾನೆ, ಮಂಗಳವಾದ್ಯಗಳು, ವೀರಗಾಸೆ ಕುಣಿತ, ನಂದಿ ಧ್ವಜಗಳೊಂದಿಗೆ ಶ್ರೀ ಬಸವೇಶ್ವರ ಸ್ವಾಮಿಯ ವಿಗ್ರಹವನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ನಂತರ ದೇವಸ್ಥಾನದ ಭಾಗದಲ್ಲಿ ಕೊಂಡೋತ್ಸವ ಹಮ್ಮಿಕೊಂಡಿದ್ದು, ದೇವರ ಗುಡ್ಡಪ್ಪಂದಿರು ಸೇರಿ ಭಕ್ತರು ಸುಡು ಬಿಸಿಲನ್ನ ಲೆಕ್ಕಿಸದೆ ಕೊಂಡ ಹಾಯ್ದು ಭಕ್ತಿಭಾವ ಮೆರೆದರು. ಇದಾದ ಬಳಿಕ ಕೊಂಡೋತ್ಸವದಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರಿಗೆ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಗ್ರಾಮದ ರೈತರು ತಮ್ಮ ದನಕರುಗಳನ್ನು ದೇವಸ್ಥಾನದ ಬಳಿ ಕರೆತಂದು ಪೂಜೆ ಸಲ್ಲಿಸಿದರು. ಈ ವೇಳೆ ಗ್ರಾಮದ ಯಜಮಾನರುಗಳಾದಂತಹ ಪುಟ್ಟೇಗೌಡ, ಪ್ರಕಾಶ್, ಕರಿಯಯ್ಯ, ಶಿವಮಲ್ಲಪ್ಪ, ಕರಿಯಪ್ಪ ಗೌಡ, ತಮ್ಮಣ್ಣ, ರವಿ, ಉಮೇಶ್ ಕೋಟೆ, ಚಂದ್ರು, ಶಿವಮೂರ್ತಿ, ಬಸವಮೂರ್ತಿ, ಗುರುಸ್ವಾಮಪ್ಪ, ನಂಜುಂಡಸ್ವಾಮಿ, ಸೋಮಣ್ಣ, ಮಲ್ಲು, ಶಿವಣ್ಣ, ಚನ್ನಬಸಪ್ಪ ಸೇರಿ ಮೊತ್ತ ಗ್ರಾಮಸ್ಥರು ಸೇರಿ ಕಟ್ಟೆ ಮನಗನಹಳ್ಳಿ, ಹಲ್ತಾಳುಂಡಿ, ಅಂತರಸಂತೆ, ನೂರಲಕೊಪ್ಪೆ ಸೇರಿ ಅಕ್ಕಪಕ್ಕದ ಸಾವಿರಾರು ಗ್ರಾಮಸ್ಥರು ಭಾಗಿಯಾಗಿದ್ದರು.
ಇದಾಗಿತ್ತು ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.